ಇಲ್ಲಿ ನೋಡಿ, ಇದು ನೈಸರ್ಗಿಕವಾಗಿ ಪಾಲಾಗುವುದೆಂಬ ವಿಡಿಯೋದಲ್ಲಿ 2 ಫ್ರೇಮ್ ಡಿವಿಷನ್ ಮಾಡಿ ತೊಗೊಂಡು ಬಂದೆ ಅಲ್ಲ. ಅಂದರೆ ರಾಣಿ ಕೋಶ ಆಗಿತ್ತಲ್ಲ ಅದು. ಅಂದರೆ ರಾಣಿ ಕೋಶ ಆಗಿತ್ತು, ಅಂದರೆ ರಾಣಿ ಕೋಶ ಹುಟ್ಟಲಿಕ್ಕೆ ಅದು ನೈಸರ್ಗಿಕ ಮಾಡಿದ್ದಲ್ಲ, ಆದುದರಿಂದ 16 ದಿನ ಬೇಕು. ಮತ್ತೇನಂದರೆ ಇವುಗಳೇ ಒಂದು ರಾಣಿ ಮೊಟ್ಟೆ ಮಾಡಿದ್ದು, ಇಲ್ಲಿ ಕೆಳಗೆ ಆ ರಾಣಿ ಮೊಟ್ಟೆ ಮಾಡಿದ್ದು ಅದು ಫಸ್ಟ್ ಹುಟ್ಟಿತ್ತು. ಯಾಕೆಂತ ಗೊತ್ತಿಲ್ಲ, ಯಾಕಂದರೆ ಅದು ಬೇಗ ಆಗ್ತದೆ ಆ ಸೆಲ್ಲೆ 9 ದಿನದಲ್ಲಿ ಹುಟ್ಟುತ್ತದೆ. ಹಾಗೆ ಹುಟ್ಟಿತು 10ನೇ ದಿನಕ್ಕೆ. ಈಚೆ ಸಲ ನಾವುಗಳನ್ನ ನಾಶ ಮಾಡಿಬಿಟ್ಟು, ಅಂದರೆ ಒಂದೇ ಆಗಿರಲಿಲ್ಲ, ಸುಮಾರು ಇತ್ತು ಈ ಫ್ರೇಮಲ್ಲಿ. ಅಂದರೆ ಎಮರ್ಜೆನ್ಸಿ ಕ್ವೀನ್ಸ್ ಎಲ್ಲ ಮಾಡಿದ್ರಲ್ಲಿ ತುಂಬ ಇತ್ತು. ಅದನ್ನೆಲ್ಲ ಹ್ಯಾಚ್ ಮಾಡಿದ ಜೊತೆಗೆ ನೈಸರ್ಗಿಕ ಮಾಡಿದ್ದು ಅದನ್ನು ಹ್ಯಾಚ್ ಮಾಡಿದ್ದು, ಯಾಕಂದರೆ ಅದು ಲೇಟ್ ಹುಟ್ಟಿತ್ತು. ಅದನ್ನು ರಾಣಿ ಕೋಶದಲ್ಲಿತ್ತು, ಅಂದರೆ 2-3 ದಿನ ಆಗಿತ್ತಷ್ಟೇ ಮೊನ್ನೆ ಪಾಲು ಮಾಡೋದು. ಎಷ್ಟು ದಿನ ಆಗಿತ್ತು ಅಂತ ಮೆನ್ಷನ್ ಮಾಡಿದೆ ನಂಗೆ ಗೊತ್ತಿಲ್ಲ. ಈಗ ನೋಡಿ ತೆಗಿತೇನೆ ಇದನ್ನು. ನೋಡಿ ಒಳ್ಳೆದಿದೆ. ಇದು ಕಾರ್ಡ್ಬೋರ್ಡ್ ಹಾಕಿದೆ, ಇನ್ನೇನು ಬೇಡ ಸದ್ಯಕ್ಕೆ ಇಡ್ತೇನೆ ಈಗ. ಹಾಗೆ ಕಾರ್ಡ್ಬೋರ್ಡ್ ಮತ್ತೆ ಹಾಕ್ತೇನೆ ಇಡುವಾಗ. ನೋಡಿ 4ನೇ ಏರಿ ಕಟ್ತಿದೆ, ಖಾಲಿ 2 ಫ್ರೇಮ್. ಇದು ನೆಕ್ಸ್ಟ್ ಎರಡು ಏರಿ ಕೊಟ್ಟೋಗಿದ್ದೆ. ಈ ಸೈಟಲ್ಲಿ ಇದು ಫೇಲ್ ಗೊತ್ತುಂಟು, ನಿಮಗೆ ತೋರಿಸಿದ್ದೇನೆ. ಅಂದರೆ 3 ರಾಣಿ ಎಕ್ಸ್ಟ್ರಾ ಉಳಿದಿತ್ತು, ಆ 3 ರಾಣಿಯನ್ನು ಇದಕ್ಕೆ ಕೊಟ್ಟಿದ್ದೇನೆ. ಈಗ ತೆಗೆದೊಮ್ಮೆ ಹಾಗೆ ನೋಡಿದೆ, 1 ರಾಣಿ ಇತ್ತಷ್ಟೇ ಸಕ್ಸಸ್ ಆದಾಗಿದೆ. ಏನಾಗ್ತದೆ ಗೊತ್ತಿಲ್ಲ, ವರ್ಕರ್ಗಳೆಲ್ಲ ಫುಲ್ ಇದೆ. ಸಕ್ಸಸ್ ಆದರೆ ಸಕ್ಸಸ್ ಆಗಲಿ ಅಂತ. ಅಂದರೆ ಅಂಗವಿಕಲ ರಾಣಿ ಈ ಥರ ಎಲ್ಲ ಬೇಡದು ರಾಣಿ ಇದ್ದರೆ, ಎಕ್ಸ್ಟ್ರಾ ರಾಣಿ ಇದ್ದರೆ ಕೊಟ್ಟು ಬಿಡ್ಬೇಕು. ಅದಕ್ಕೆ ತೊಗೊಳ್ತವೆ ಹೆಚ್ಚಾಗಿ, ಆದರೆ ತೊಗೊಳ್ಳಿಲ್ಲ ಅಂದರೆ ಏನು ಬೇಡ. ತೊಗೊಂಡ್ರೆ ಸರಿಯಾಗಿರ್ಬೇಕಂದ್ರೆ 3 ತಿಂಗಳು ಬೇಕು. ಅದು ಈ ವರ್ಷ ಜೇನಲ್ಲ, ಮುಂದಿನ ವರ್ಷ ಜೇನಿನ ಸೀಸನ್ ಏಪ್ರಿಲ್ಗೆ ಆಗುವಾಗ ಬರ್ಬೋದು. ಸರಿಯಾಗಿ ಒಂದು ಫ್ರೇಮ್ನಷ್ಟು ಹುಳ ಆಗ್ಬೋದು ಅಷ್ಟೇ, 3 ಫ್ರೇಮ್ ಇದ್ದರೆ ಅದರಲ್ಲಿ. ಹಾಗೆ ಇದು ಅಪ್ಡೇಟ್ ಹಾಕೋದು, ಮೊನ್ನೆ ಹೇಳಿದ್ದೆ ಅಪ್ಡೇಟ್ ಹಾಕ್ತೇನೆ ಅಂತ. ನೋಡಿ ಅದು ಏರಿ ಅಷ್ಟೇ. ನೋಡಿ ಇಲ್ಲಿ ಸಕ್ಸಸ್ ಅಂತ ನಾವು ಹೀಗೇ ಕಂಡುಹಿಡಿಬೋದು. ಹೇಗೆ ಅಂದರೆ ಇದನ್ನು ಕಣಗಳನ್ನು ಗಮನಿಸಿ, ನೋಡಿ ಯಾವ ಥರ ಇದೆ ಅಂತ. ಕೆಲಸಗಾರನಗಳು ಸಣ್ಣ ಕಣ, ಒಂದು ಸಣ್ಣ ವಿಡಿಯೋದೊಂದಿಗೆ ಬರ್ತಿದ್ದೇನೆ ಅಷ್ಟೇ. ಇದು ಸ್ವಲ್ಪ ಭಾರ ಇದೆ. ಅಂದರೆ ಈಗ ಜೇನನ್ನು ಕೂಡ ತುಂಬಿಸ್ತೇವೆ ಮೇಲ್ಭಾಗದಲ್ಲಿ. ಅಂದರೆ ಈಗ ಜೇನಿನ ಸೀಸನ್ ಬಂತಲ್ಲ, ಹಾಗೆ ರಬ್ಬರೆಲ್ಲ ಬೇಗ ಆಗ್ತಿತ್ತು. ನೋಡಿ ಸೀಲ್ ಕೂಡ ಆಗಿದೆ ಮೊಟ್ಟೆ, ಕೆಳಗೆ ಕಡ್ಡಿ ಮೊಟ್ಟೆ ಇದೆ. ಹೊಸ ಏರಿ ಇದು. ಕ್ವೀನ್ ಇದರಲ್ಲಿ ಇಲ್ವಾ ಅಂತ, ಅಂದರೆ ಪೆಟ್ಟಿಗೆಯಲ್ಲಿದೆ, ಈ ಕುಟುಂಬದಲ್ಲಿದೆ, ಈ ಫ್ರೇಮಲ್ಲಿಲ್ಲ. ಲಾರ್ವಾ ಕೂಡ ಬಂದಿದೆ. ತುಂಬ ಹಾರ್ಡಾಗಿ ಪ್ರೆಸ್ ಮಾಡಬಾರ್ದು, ನಿಧಾನವಾಗಿ ಮಾಡಬೇಕು. ಇದು ಕೆಂಪು ಜಾತಿ ನೊಣಗಳು, ಕೆಂಪು ರಾಣಿ. ನೋಡಿ ಇದು ಫುಲ್ ಸೀಲ್ಡ್ ಬ್ರೂಡ್. ತರುವಾಗ ಇಷ್ಟಿರಲಿಲ್ಲ, ಹಾಫ್ ಇತ್ತು. ಮತ್ತೆ ಎಲ್ಲ ನೋಡಿ ಬಿಳಿ ಏರಿ ಕಟ್ಟಿವೆ. ಹೀಗೆಲ್ಲ ಕಟ್ಟಿದರೆ ಸಕ್ಸಸ್ ಅಂತ. ಸರಿ ನೋಡಿ ಯಾವ ಥರ ಇದೆ ಮೊಟ್ಟೆ ಅಂತ. ಇದೀಗ ಸೀಲ್ಡ್ ಇದು ವರ್ಕರ್. ಇದು ನೋಡಿ ಒಂದು ಗಂಡು ಮೊಟ್ಟೆ ಇದೆ ಇಲ್ಲಿ, ಒಂದು ಇಲ್ಲ ಅಷ್ಟೇ, ಇಲ್ಲಿ ಒಂದಿದೆ. ಇಲ್ಲಿ ದೊಡ್ಡ ಉಬ್ಬಿದು ಗಂಡು ಮೊಟ್ಟೆ. ಸಾಮಾನ್ಯವಾಗಿ ಮಾಡೋದಿಲ್ಲ ಹೀಗೆ ಸಣ್ಣ ಕುಟುಂಬ ಇರುವಾಗ, ಆದರೆ ಈಗ ಸೀಸನ್ ಅಲ್ಲ ಹಾಗೆ ಮಾಡ್ತೇವೆ, ಅಂದರೆ ಜೇನಿನ ಸೀಸನ್ ಅಲ್ಲ ಹಾಗೆ. ಗಂಡಿನ ನೊಣಗಳು ಕೂಡ ಇದೆ, ತರುವಾಗನೇ ಇತ್ತು. ಇದು ಕೇರಳ ಮದ್ದು ಫ್ರೇಮಿಗೆ ಇದು ಮೇಲಿಂದ ಕಟ್ಟಿಕೊಟ್ಟದು, ಅಂದರೆ ರಬ್ಬರ್ ಬ್ಯಾಂಡಿಂದ ಕಟ್ಟಿಕೊಟ್ಟೆ. ಇಡುವ ಆ ಥರನೇ ಸೀಲಾಗಿದೆ ಈ ಫ್ರೇಮಲ್ಲಿ. 2 ಫ್ರೇಮಲ್ಲಿ ಸೀಲಾಗಿದೆ, ಇದರಲ್ಲಿ ಸ್ವಲ್ಪ ಆಗಿದೆ. ಫಸ್ಟಿಗೆ ಇಲ್ಲಿ ಅಗಲಿ ಸ್ಟಾರ್ಟ್ ಮಾಡಿತ್ತು. ನಾನು ಲಾಸ್ಟ್ ಟೈಮ್ ನೋಡುವಾಗ ಲಾರ್ವಕ್ಕೆ ಬಂದಿತ್ತು, ಕೆಲವೊಂದು ಕಡ್ಡಿ ಮೊಟ್ಟೆಯಲ್ಲಿ ಇತ್ತು. ಇದರಲ್ಲಿ ಅಗಲೇ ಮಾಡಿರಲಿಲ್ಲ ರಾಣಿ, ಮಾಡಿದಂತ ನೋಡಬೇಕು. ಇದರಲ್ಲಿ ರಾಣಿ ಕೂಡ ಈ ಫ್ರೇಮಲ್ಲಿ ಈಚೆ ಫ್ರೇಮಲ್ಲಿ ಇತ್ತು ಯಾವಾಗ ಕೂಡ ನೋಡುವಾಗ. ಇದರಲ್ಲಿ ನೋಡಿ ಇಲ್ಲ, ಇದೆ ಎಂತ ಸೀಲಿಲ್ಲ. ನೋಡಿ ಮಾಡಿದೆ, ಒಳ್ಳೆದಿದೆ. ಕೆಲವೊಮ್ಮೆ ಸೀಸನ್ ಆದರೆ ಜೇನಿನ ಸೀಸನಲ್ಲಿ ಹೆಚ್ಚಾಗಿ ಕಪ್ಪೇರಿಯಲ್ಲಿ ಮೊಟ್ಟೆ ಇಡುವುದಿಲ್ಲ, ಆದರೆ ಅಕ್ಟೋಬರ್ ಸೀಸನಲ್ಲಿ ನವೆಂಬರಲ್ಲಿ ಇಡ್ತದೆ. ನೋಡಿ ಕ್ವೀನ್ ಇಲ್ಲಿದೆ. ಅದು ಯಾಕೆ ಅಂದರೆ ಈ ಸೀಸನಲ್ಲಿ ಜೇನು ತುಂಬಿಸಿರ್ತವೆ ಅದರಲ್ಲಿ. ಏಪ್ರಿಲ್ ಆದರೆ ಇಲ್ಲಿ ಈ ಥರ ಸೈಡ್ ಫ್ರೇಮಲ್ಲಿ ಮೊಟ್ಟೆ ಇಡುವುದಿಲ್ಲ ಜೇನೆ. ಅಕ್ಟೋಬರ್ ಆದರೆ ಅದು ಅಭಿವೃದ್ಧಿಯ ಕಾಲ, ಮೊಟ್ಟೆ ಇಡುವ ಕಾಲ. ಆದ್ದರಿಂದ ಎಂತ ಮಾಡ್ತದೆ ಅಂದರೆ ಮೊಟ್ಟೆ ಇಡ್ತದೆ ರಾಣಿ, ಹೆಚ್ಚಾಗಿ ಅಭಿವೃದ್ಧಿ ಆಗೋದು ಮೊಟ್ಟೆ ಇಟ್ಟು. ಕೆಲವೊಂದು ಕುಟುಂಬದಲ್ಲಿ ಕಾಡಲ್ಲೆಲ್ಲ ಬಂದುದರಲ್ಲಿ ಮೇಲೆಲ್ಲ ಮೊಟ್ಟೆ ಇಡುವುದಿಲ್ಲ, ಫುಲ್ಲು ಜೇನಿರ್ತದೆ. ಈಗ ಚೈನೀಸ್ ಮತ್ತು ಈಚೆಲ್ಲ ಹೊರಗಿನ ದೇಶದಲ್ಲಿ ಮಾಡೋ ಅದರಲ್ಲೆಲ್ಲ ಹಾಗೆ ಮೊಟ್ಟೆ ಅಂಶ ತುಂಬ ಕಮ್ಮಿ ಇರೋದು. ಮೆಲ್ಲಿಫೇರದಲ್ಲೆಲ್ಲ ಅದು ಜಾಸ್ತಿ ಜೇನು ಮಾಡ್ತದೆ. ಹಾಗೆ ಈಚೆಂತ ಕೂಡ ಸೀಲಾಗಿಲ್ಲ, ಲಾರ್ವಕ್ಕೆ ಬಂದಿದ್ದಿಲ್ಲ. ಕ್ವೀನನ್ನು ಕೂಡ ನೋಡಿದ್ದೀರಿ ನೀವೀಗ.
ಸರಿ ಮಾಡಿಡಬೇಕು. ಹಾಗೆ ಇವತ್ತಿನ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಆಗಿಕೊಳ್ಳಿ.